ಸೊ ಗೈಸ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೈಟ್ ಟೈಮಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಪ್ರಾಪರಾಗಿ ನನ್ನ ಮೊಬೈಲ್ ಸಪೋರ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಇವಾಗ ಬ್ಯಾಟ್ರಿ ಇಶ್ಯೂ ಆಗಿತ್ತು. ಸೊ ಇವಾಗ ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾವು ಊರಿಗೆ ಅಂದರೆ ಗ್ರ್ಯಾಂಡ್ ಮಾ ಮನೆಗೆ ರೀಚ್ ಆಗಿದ್ದೀವಿ. ಸೊ ಚೆಕ್ ಇಟ್ ಔಟ್ ಗೈಸ್, ಗ್ರ್ಯಾಂಡ್ ಮಾ ಮನೆ ಹೆಂಗಿದೆ. ಇದೆಲ್ಲ ಏರಿಯಾ ಫುಲ್ ಕ್ಲೀನ್ ಮಾಡಿದ್ದೀವಿ. ಸೊ ಫುಲ್ ಟೋಟಲಿ ನೆಕ್ಸ್ಟ್ ಲೆವೆಲ್ ಕ್ಲೀನ್ ಆಗಿದೆ ಇವಾಗ. ಆ್ಯಂಡ್ ಇಲ್ಲಿ ಬಟ್ಟೆ ವಾಶ್ ಮಾಡಿ ಬಟ್ಟೆನ ಒಣಾಕಿ ಆ್ಯಂಡ್ ಅದೊಂದು ಸೈಕಲ್ ಇದೆ ಹೊರಗೆ ಇಟ್ಟಿದ್ದೀವಿ. ಇಲ್ಲೊಂದು ಹಾಸಿಗೆ ಒಣಾಕಿದ್ದೀನಿ. ಸೊ ಗೈಸ್ ಇವಾಗ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಹೋಗ್ತೀನಿ, ಬಟ್ ಅಂದರೆ ಇವತ್ತೇ ಹೋಗ್ತೀನಿ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಹೇ ಗೈಸ್, ಗುಡ್ ಈವ್ನಿಂಗ್ ಎಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ಸಡನ್ಲಿ ಗ್ರ್ಯಾಂಡ್ ಮಾ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಇವತ್ತು ಬ್ಯಾಂಗ್ಳೂರು ಟು ಉತ್ತರ ಕರ್ನಾಟಕ ಹೋಗ್ತಾ ಇದ್ದೀವಿ. 400-500 ಕಿಲೋಮೀಟರ್ ಇದೆ. ಸೊ ಅಜ್ಜಿ ಮನೆಗೆ ಫಸ್ಟ್ ಇವಾಗ ಬಸ್ ಹಿಡಿಬೇಕು. BMTCಯಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಸ್ಲೀಪರ್ ಬಸ್ ಬುಕ್ ಮಾಡಿದ್ದೀವಿ. ಅಲ್ಲಿಂದ ಹೋಗ್ಬೇಕು. ಲೆಟ್ಸ್ ಲಗೇಜ್ ಚೆಕ್ ಮಾಡಿ ಗೈಸ್. ಊಟಕ್ಕೆ ಹೊರಣ. ಲೆಟ್ಸ್ ಗೋ ಕ್ಯಾಚ್ ದ ಬಸ್ ಆ್ಯಂಡ್ ರೀಚ್ ಇಟ್ ಗೈಸ್. ಗೈಸ್ ರೈಟ್ ನಾವು ಸಬ್ವೆ ಅಲ್ಲಿದ್ದೀವಿ. ಸೊ ಸಬ್ವೆ ಕ್ಯಾಶ್ ಮಾಡಿಕೊಂಡು BMTC ಬಸ್ಸಲ್ಲಿ ಹತ್ಕೊಂಡು ಮೆಜೆಸ್ಟಿಕ್ ಹೋಗಿ, ಸೊ ಮೆಜೆಸ್ಟಿಕ್ಕಿಂದ ಬೇರೆ ಬಸ್ಸು ಒಂದು ಬುಕ್ ಮಾಡಿದ್ದೀವಿ, ಸ್ಲೀಪರ್ ಬಸ್ಸು, ಅದರಲ್ಲಿ ಹೋಗಬೇಕು. ಲೆಟ್ಸ್ ಗೋ. ಸೊ ಗೈಸ್ ಸಬ್ವೆ ಕ್ರಾಸ್ ಮಾಡಿದ್ದೀವಿ. ಇವಾಗ BMTC ಬಸ್ಸಲ್ಲಿ ಹತ್ಕೊಂಡು ಹೋಗಬೇಕು. ಚೆಕ್ ಮಾಡಿ ಎಷ್ಟು ಸ್ವಲ್ಪ ಏನೋ ಮಿಷನ್ ಇದೆ. ಸೊ BMTC ಬಸ್ಸಲ್ಲಿ ಇದ್ದೀವಿ. ಸೊ ಇವಾಗ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ರೀಚ್ ಆದಮೇಲೆ ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸಿನಿಮ್ಯಾಟಿಕ್ಸ್ ಎಲ್ಲ ಬೇಡ ಗೈಸ್, ತುಂಬ ವ್ಲಾಗಲ್ಲಿ ಒಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಅಲ್ಲೋಗಿ ರೀಚ್ ಆದಮೇಲೆ ಸಿಗ್ತೀನಿ ಮೆಜೆಸ್ಟಿಕಲ್ಲಿ. ಸೊ ಯಾವ ಬಸ್ ಅಂದರೆ ಐ ಥಿಂಕ್ ಕುಕ್ಕೆಶ್ರೀ ಇಲ್ಲ ನಾಗಶ್ರೀ ಟ್ರಾವೆಲ್ಸು, ಸ್ಲೀಪರ್ ಟ್ರಾವೆಲ್ಸು ಮಲ್ಕೊಂಡು ಹೋಗ್ತಾ ಇರೋದು. ಲೆಟ್ಸ್ ಗೋ. ಆ್ಯಂಡ್ ಈವ್ನಿಂಗ್ ವೈಬ್ ಎಷ್ಟಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಚೆಕ್ ಇಟ್ ಔಟ್ ಗೈಸ್. ಗೈಸ್ BMTC ಬಸ್ಸಿಂದ ಫೈನಲಿ ಮೆಜೆಸ್ಟಿಕ್ ಬಂದು ರೀಚ್ ಆಗಿದ್ದೀವಿ. ಸೊ ಮೆಜೆಸ್ಟಿಕಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಕುತ್ಕೊಂಡಿದ್ದೀವಿ. ಸೊ ಇನ್ನೂ ಟೈಮ್ ಇದೆ ಬಸ್ಸಿಗೆ. ಬಸ್ ಇನ್ನೂ ಟೈಮಿಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 2 hours ಆದಮೇಲೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಹೋಟೆಲ್ ಅಂದ್ಕೊಳ್ಳಿ. ಆ್ಯಂಡ್ ಟೇಬಲಲ್ಲಿ ಬ್ಯಾಗ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಹೊಸ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀವಿ ಗೈಸ್. ಸೊ ಇದು ನಮ್ಮ ಡ್ಯಾಡಿ ಬ್ಯಾಗು, ಇದು ನನ್ನ ಬ್ಯಾಗು ಪ್ಲಸ್ ನಮ್ಮ ಡ್ಯಾಡಿ ಬ್ಯಾಗು. ಆ್ಯಂಡ್ ಇದು ನನ್ನ ಏನಂತಾರೆ ಬಿಗ್ ಬಾಸ್ ಬ್ಯಾಗ್ ಗೈಸ್. ನಾವು ಒಂದು ರೋಟಿ ಆರ್ಡರ್ ಮಾಡಿದ್ದೀವಿ. ಸೊ 2 ಪಲ್ಯ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಮೊಸರು ಕೊಟ್ಟಿದ್ದಾರೆ. ಸೊ ಈ ಹೋಟ್ಲಲ್ಲಿ ಇದ್ದೀವಿ ರೈಟ್ ನಾವು.
ಗೈಸ್ ಇವಾಗ ನಾವಿದ್ದೀವಿ ಆನಂದರಾವ್ ಸರ್ಕಲ್ ಬೆಂಗಳೂರು. ಅಲ್ಲಿಂದ ಸ್ಲೀಪರ್ ಬಸ್ಸಲ್ಲಿ ಹತ್ಕೊಂಡು ಊರಿಗೆ ಹೋಗ್ಬೇಕು. ಸೊ ನೋಡಿ ಬಸ್ ಬರ್ತಾ ಇದೆ, ಸ್ಲೀಪರ್ ಬಸ್. Just one more tear to cry, one teardrop from my eye. You better save it for the middle of the night when things aren't black and white. Enter troubadour. Remember 24. ಗೈಸ್ ಫೈನಲಿ ಬಸ್ಸಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಸೊ ಸ್ಲೀಪರ್ ಬಸ್ ಸೀಟ್ ಎಲ್ಲ ಇದೆ ಆ್ಯಂಡ್ ಕರ್ಟನ್ಸ್ ಹಾಕಿದೆ. ಗೈಸ್ ಇದೆ ಸ್ಲೀಪರ್ ಬಸ್. ನಾವು ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರು ಟು ಲಿಂಗಸೂರು, ಉತ್ತರ ಕರ್ನಾಟಕ. ಲೆಟ್ಸ್ ಗೋ. ಫುಲ್ಲು ಟ್ರಾವೆಲ್ ಜರ್ನಿದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಮೊಬೈಲ್ ಬ್ಯಾಟ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಆ ಊರಿಗೆ ಹೋದ್ಮೇಲೆ ಉತ್ತರ ಕರ್ನಾಟಕ ರೀಚ್ ಆದಮೇಲೆ ನಾನು ಬ್ಯಾಟ್ರಿ ಚೇಂಜ್ ಮಾಡಬೇಕು. ಸೊ ಏನೋ ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸೊ ಬೇಸಿಕಲಿ ನಾನು ವಿಡಿಯೋ ಸ್ವಲ್ಪ ಕಡಿಮೆ ಮಾಡ್ತೀನಿ. ಸೊ ಡೈರೆಕ್ಟ್ ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಪವರ್ ಬ್ಯಾಂಕಿಗೆ ಚಾರ್ಜ್ ಹಾಕಿದರೆ ಬ್ಯಾಟ್ರಿಲಿ ಏನೋ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ವ್ಲಾಗ್ನ. ಬಿಕಾಸ್ ಮೊಬೈಲ್ ಬ್ಯಾಟ್ರಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಗೈಸ್, ಮೊಬೈಲ್ ಫೋನಲ್ಲಿ ಏನೋ ಪ್ರಾಬ್ಲಮ್ ಇದೆ, ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಆದರೂ ಮಾಡೋಣ, ಎಚ್ಕೋ. ಸೊ ಗೈಸ್ ನಮ್ಮ ಸ್ಲೀಪರ್ ಬಸ್ ಎಲ್ಲಿ ನಿಂತಿದೆ ನೋಡಿ. ಹೊರಗಡೆ ಯಾವುದೋ ಬಿಲ್ಡಿಂಗ್ ಇದೆ, ಓರೆಂಟ್ ಮಾಲ. ಇಲ್ಲ ಓರೆಂಟ್ ಮಾಡಲ್ಲ ನೋಡಿ ಗೈಸ್, ಸ್ಲೀಪರ್ ಬಸ್ ಹೋಗ್ತಾ ಇದೆ. ಆ್ಯಂಡ್ ಅಲ್ಲಿ ಏನೋ ಭೀಮಾ ಅಂತ ಬರ್ತಿದ್ದಾರೆ, ಏನಂತ ಗೊತ್ತಿಲ್ಲ. ಸೊ ಝೂಮ್ ಮಾಡಿ ನೋಡೋಣ. ಕಾಣ್ತಾ ಇಲ್ಲ ಗೈಸ್, ಪ್ರಾಪರಾಗಿ ಕಾಣ್ತಾ ಇಲ್ಲ ಗೈಸ್. ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ಲ, ಅದು ನಿಜ ಗೈಸ್. 100% ಚಾರ್ಜ್ ಮಾಡಿದ್ದೀನಿ. ಜಸ್ಟ್ ಇನ್ 10 ಅಂದರೆ ಜಸ್ಟ್ ಇನ್ 4 ಮಿನಿಟ್ಸ್ ಅದು 40% ಆಗೋಯ್ತು, ಫುಲ್ ಖಾಲಿ ಆಗೋಯ್ತು. ಅದು ಹೆಂಗೆ ಖಾಲಿ ಆಯ್ತು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಇವಾಗ ಸ್ಲೀಪರ್ ಬಸ್ಸಲ್ಲಿ ನಾವು ಮಲ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಊರು ಬ್ಯಾಂಗ್ಳೂರು ಟು ಉತ್ತರ ಕರ್ನಾಟಕ ಲಿಂಕ್ಸ್ ಆಲ್ಮೋಸ್ಟ್ ಒಂದು 300 to 450 ಕಿಲೋಮೀಟರ್ ಇದೆ. ಸೊ ಬನ್ನಿ ಹೋಗೋಣ, ಟ್ರಾವೆಲ್ ಮಾಡೋಣ. ಸೊ ರೈಟ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ. ಸೊ ಬ್ಯಾಂಗ್ಳೂರಲ್ಲಿ ಹೆಂಗಿರುತ್ತೆ ಅಂತ, ಬ್ಯಾಂಗ್ಳೂರಲ್ಲಿ ನೈಟ್ ಟೈಮ್ ಹೆಂಗಿರುತ್ತೆ ನೋಡಿ, ಈ ಥರ ಇರುತ್ತೆ. 2-3 ಬ್ರಿಡ್ಜು, ಇಲ್ಲೊಂದು ಬ್ರಿಡ್ಜು, ಅಲ್ಲೊಂದು ಬ್ರಿಡ್ಜು, ಇಲ್ಲೊಂದು ಬ್ರಿಡ್ಜು, ಮೆಟ್ರೋ ಬ್ರಿಡ್ಜ್ ಗೈಸ್ ಅದು. ಆ್ಯಂಡ್ ಇಲ್ಲಿ ಚೆಕ್ ಮಾಡಿ, ರಾಜ್ಕುಮಾರ್ ರೋಡ್ ಅಂತ ಇದೆ. ಕ್ರೇಜಿ ಗೈಸ್, ಬನ್ನಿ ಎಂಜಾಯ್ ಮಾಡೋಣ. ಹೋಗ್ತಾ ಇರ್ತೀನಿ, ಬ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಎಲ್ಲಾದರೂ ನಿಂತರೆ ಕ್ಷಮೆ ಕೇಳ್ತೀನಿ, ಬಿಕಾಸ್ ಬ್ಯಾಟ್ರಿ ಪ್ರಾಬ್ಲಮ್ ಇರುತ್ತೆ. ಸೊ ಮೊಬೈಲ್ ಏನಾದರೂ ಆನ್ ಆಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಬಟ್ ವ್ಲಾಗ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಗೈಸ್. ಸೊ ಗೈಸ್ ನಮ್ಮ ಪಕ್ಕ ಇದೆ ಯಶವಂತಪುರ ಇಲ್ಲ ಯಲಹಂಕ ರೈಲ್ವೆ ಸ್ಟೇಷನ್. ಬ್ಯಾಂಗ್ಳೂರು ಯಶವಂತಪುರ ಇಲ್ಲ ಯಲಹಂಕ ರೈಲ್ವೆ ಸ್ಟೇಷನ್ ಇದೆ. ಯಲಹಂಕ ಗೈಸ್, ಯಶವಂತಪುರ ಅಲ್ಲ. ಸೊ ರೈಲ್ವೆ ಸ್ಟೇಷನ್ ಎಲ್ಲಿದೆ ನೋಡಿ, ಚೆಕ್ ಇಟ್ ಆಫ್ ಆಪೋಸಿಟ್ ಅಲ್ಲಿ ಗೈಸ್. ಅಲ್ಲಿ ಇಂಜಿನ್ ನಿಂತಿದೆ ನೋಡಿ, ಟ್ರೈನ್ ಇಂಜಿನ್ ಗೈಸ್. ಟ್ರೈನ್ ಇಂಜಿನ್ ನಿಂತಿದೆ ಆ್ಯಂಡ್ ಟ್ರೈನ್ ನಿಂತಿದೆ ನೋಡಿ. ಪ್ರಾಪರ್ ಆಗಿ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ನೋಡಿ ಟ್ರೈನ್ 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 ಟ್ರೈನ್. ಬಸ್ಸು ಸಖತ್ ಸ್ಪೀಡ್ ಹೋಗ್ತಾ ಇದೆ ಗೈಸ್. ಐ ಥಿಂಕ್ ಸೊ 40, 60, 80 ಹೊಡಿತಾವ್ರೆ, ಸಖತ್ ಹೊಡಿತಾರೆ. ಬಿಲ್ಡಿಂಗ್ ನೋಡಿ ಗೈಸ್, ದೊಡ್ಡ ದೊಡ್ಡದು. ಹೊಸ್ದಾಗಿ ಏನೋ ಮಾಲ್ ಮಾಡ್ತಿದ್ದಾರೆ, ಚೆಕ್ ಇಟ್ ಆಫ್. ಡಿ ಮಾರ್ಟ್ ಅಂತ ಅಲ್ಲಿ ನೋಡಿ, ದೊಡ್ಡ ಮಾರ್ಟ್ ಗೈಸ್. ನಮ್ಮ ಬಸ್ ಇವಾಗ ಡೀಸೆಲ್ ಹಾಕ್ಸ್ಕೊಳಕ್ ಬಂದಿದೆ. ಸೊ ಚೆಕ್ ಇಟ್ ಆಫ್, ಪೆಟ್ರೋಲ್ ಬಂಪಲ್ಲಿ ಇದೀವಿ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೇವೆ. ಬಸ್ ಮುಂದೆ ಹೋಗುತ್ತೆ. ಸೇಮ್ ಗೈಸ್, ಸೇಮ್ ಬಸ್ ನೋಡಿ. ನಾವು ಹೋಗಿರೋದು, ನಾವು ಕುಕ್ಕೆಶ್ರೀ ಹತ್ತಿದ್ದೀವಿ. ಇದು ಕುಕ್ಕೆಶ್ರೀ ಟ್ರಾವೆಲ್ಸ್ ಆ್ಯಂಡ್ ಇದು ಕುಕ್ಕೆಶ್ರೀ ಟ್ರಾವೆಲ್ಸ್. ಅಲ್ಲಿ ನೋಡಿ ಹೆಂಗಿದೆ ಬಸ್, ಕ್ರೇಜಿ ಆಗಿದೆ ಗೈಸ್. ಡೀಸೆಲ್ ಹಾಕ್ಸ್ಕೊಂಡು ಬಸ್ ಮುಂದೆ ಹೋಗುತ್ತೆ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಜರ್ನಿನ ಎಂಜಾಯ್ ಮಾಡ್ತಾ, ತುಂಬ ಕೆಲಸ ಇದೆ, ಎಡಿಟಿಂಗ್ ಎಲ್ಲ ಇದೆ, ಎಲ್ಲ ಮುಗಿಸ್ಕೊಂಡು ರೀಚ್ ಆಗೋಣ ಊರಿಗೆ. ಲೆಟ್ಸ್ ಗೋ. ಸೊ ಗೈಸ್ ಡೀಸೆಲ್ ಹಾಕ್ಸ್ಲಿಕ್ಕೆ ಮೆಟ್ರೋ ನೋಡಿ ಗೈಸ್, ಅಲ್ಲಿ ಮೆಟ್ರೋ ಬರ್ತಿದೆ ಗೈಸ್. ಬ್ಯಾಂಗ್ಳೂರು ಮೆಟ್ರೋ ನೋಡಿದ್ವಿ ಆ್ಯಂಡ್ ಇವಾಗ ಬಸ್ಸಲ್ಲಿ ಇದ್ದೀವಿ. ಸೊ ಇಲ್ಲಿ ಕುಕ್ಕೆಶ್ರೀ ಇದೆ, ನಾವು ಕೂತ್ಕೊಂಡ್ರೆ ಕುಕ್ಕೆಶ್ರೀ. ಇವಾಗ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊತಾ ಇದೀವಿ. ಡೀಸೆಲ್ ಹಾಕೋದೆಲ್ಲ ಪ್ರಾಪರಾಗಿ ನಾನು ರೆಕಾರ್ಡ್ ಮಾಡ್ಬೋದು ನೋಡಿ. ನಂಬರ್ಸ್ ಕೂಡ ಪ್ರಾಪರಾಗಿ ರೆಕಾರ್ಡ್ ಆಗುತ್ತೆ ಗೈಸ್. ಬಸ್
ಬಸ್ಸಲ್ಲಿ ಡೀಸೆಲ್ ಫಿಲ್ ಆಗ್ತಿದೆ ಆ್ಯಂಡ್ ಮೆಟ್ರೋ ಬಂದಿದೆ ನೋಡಿ ಅಲ್ಲಿ. ಮೆಟ್ರೋ ಈಸ್ ಗೋಯಿಂಗ್ ಆನ್. 10 ಮಿನಿಟ್ಸ್ಗೊಂದು ಮೆಟ್ರೋ ಬರುತ್ತೆ. ಈ ಕೆಳಗೆ ನೋಡಿ ಪೆಟ್ರೋಲ್ ಡೀಸೆಲ್ ಫಿಲ್ ಆಗ್ತಿದೆ. ಪೆಟ್ರೋಲ್ ಎಲ್ಲ ಎಷ್ಟಾಗಿದೆ ಅಂದರೆ 143 ಲೀಟರ್ ಡೀಸೆಲ್ ತುಂಬಿದೆ ಗೈಸ್, ಫಿಲ್ ಆಗಿದೆ. ಕ್ರೇಜಿ. ಬಸ್ಸಲ್ಲಿ 143 ಲೀಟರ್. ನಾವು ಬೈಕಲ್ಲಿ 1 ಲೀಟ್ರ್ 2 ಲೀಟ್ರ್ ಹಾಕಿಸ್ತೀವಿ, ಬಟ್ ಇಲ್ಲಿ 140 ಲೀಟರ್ ಫಿಲ್ ಮಾಡಿದೆ. ಐ ಥಿಂಕ್ ಇನ್ನೂ ಜಾಸ್ತಿ ಫಿಲ್ ಮಾಡ್ತಾ ಇದ್ದಾರೆ ಗೈಸ್. 220 ಲೀಟರ್ ಮೇಲೆ ಫಿಲ್ ಮಾಡ್ತಾ ಇದ್ದಾರೆ ಡೀಸೆಲ್. 260 ಲೀಟರ್ ಆಗಿದೆ ಕಂಪ್ಲೀಟ್. 270. ಐ ಥಿಂಕ್ ಗೈಸ್ ನಾವು ಹೋಗ್ತಿರೋ ಬಸ್ಸಲ್ಲಿ 300 ಲೀಟರ್ ಫಿಲ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 292 ಆಗಿದೆ. 292 ಲೀಟರ್ ಡೀಸೆಲ್. ಸೊ 300 ಆಗ್ತಿದೆ. ಸೊ ಬ್ಯಾಂಗ್ಳೂರಲ್ಲಿರೋ ಒನ್ ಆಫ್ ದ ಫೇಮಸ್ ಹೋಟೆಲ್ ನನ್ನ ಕಣ್ಮುಂದೆ ಇದೆ. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಅದು ತಾಜ್ ಹೋಟೆಲ್ ಅಂತ. ಎಷ್ಟು ಕ್ರೇಜಿ ದೊಡ್ಡದಾಗಿದೆ ಗೈಸ್. ಒಳಗೆ ರೂಮ್ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಸ್ಕ್ರೀನ್ ಹಾಕಿದ್ದಾರೆ ಯಾರೋ, ಬಟ್ ಚೆನ್ನಾಗಿದೆ ಗೈಸ್. ತಾಜ್ ಹೋಟೆಲ್. ಫೈನಲಿ ತಾಜ್ ಹೋಟೆಲ್ ನೋಡ್ಬಿಟ್ವಿ. ಫೇಮಸ್ ಹೋಟೆಲ್ ತಾಜ್. ಅರ್ಲಿ ಮಾರ್ನಿಂಗ್ 3:30 AM ಆಗುತ್ತೆ. ಸೊ ಗೈಸ್ ಇವಾಗ ಬ್ರೇಕಿಂಗ್ ಇದೆ ನನ್ನ ಬಸ್. ಸೊ ಸ್ಲೀಪರ್ ಬಸ್ ಇವಾಗ ಬ್ರೇಕಿಂಗ್ ಹೊರಗಡೆ ನೋಡಿ. ಅಲ್ಲಿ ವಾಶ್ರೂಮ್ ಇದೆ ಆ್ಯಂಡ್ ಶಾಪ್ ಇದೆ. ಸೊ ಬ್ರೇಕ್ ನಿಂತಿದೆ. ನೆಕ್ಸ್ಟ್ ಲೆವೆಲ್ ಒಂದು ನಿದ್ದೆ ಹೊರಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾರೆ. ಸೊ ಗೈಸ್ ಡೈರೆಕ್ಟ್ ನಮ್ಮ ಉತ್ತರ ಕರ್ನಾಟಕ ಲಿಂಗಸೂರಿಗೆ ರೀಚ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ತುಂಬ ಲೆಂತಿ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೈಟ್ ಟೈಮಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಪ್ರಾಪರಾಗಿ ನನ್ನ ಮೊಬೈಲ್ ಸಪೋರ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಇವಾಗ ಬ್ಯಾಟ್ರಿ ಇಶ್ಯೂ ಆಗಿತ್ತು. ಸೊ ಇವಾಗ ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾವು ಊರಿಗೆ ಅಂದರೆ ಗ್ರ್ಯಾಂಡ್ ಮಾ ಮನೆಗೆ ರೀಚ್ ಆಗಿದ್ದೀವಿ. ಸೊ ಚೆಕ್ ಇಟ್ ಆಫ್ ಗೈಸ್, ಗ್ರ್ಯಾಂಡ್ ಮಾ ಮನೆ ಹೆಂಗಿದೆ. ಇದೆಲ್ಲ ಏರಿಯಾ ಫುಲ್ ಕ್ಲೀನ್ ಮಾಡ್ತೀವಿ. ಸೊ ಫುಲ್ ಟೋಟಲಿ ನೆಕ್ಸ್ಟ್ ಲೆವೆಲ್ ಕ್ಲೀನ್ ಆಗಿದೆ ಇವಾಗ. ಆ್ಯಂಡ್ ಇಲ್ಲಿ ಬಟ್ಟೆ ವಾಶ್ ಮಾಡಿ ಬಟ್ಟೆನ ಒಣಗಿ ಆ್ಯಂಡ್ ಅದೊಂದು ಸೈಕಲ್ ಇದೆ ಹೊರಗಿಟ್ಟಿದ್ದೀವಿ. ಸೊ ಇದು ನಮ್ಮ ಗ್ರ್ಯಾಂಡ್ ಮಾ ಮನೆ. ಇಲ್ಲೊಂದು ಹಾಸಿಗೆ ಒಣಾಕಿದ್ದೀನಿ. ಸೊ ಗೈಸ್ ಇವಾಗ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಹೋಗ್ತೀನಿ, ಬಟ್ ಅಂದರೆ ಇವತ್ತೇ ಹೋಗ್ತೀನಿ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ ನನ್ನ ಮೊಬೈಲ್ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಬ್ಯಾಟ್ರಿ ಕೆಟ್ಟೋಗಿದೆ ಅಂತ. ಸೊ ರೆಡಿ ಮಾಡ್ಸಕ್ಕೆ ಹೋದಾಗ ಅವರಂದರು ಬ್ಯಾಟ್ರಿಯಲ್ಲಿ ಪ್ರಾಪರಾಗಿ ಪವರ್ ಸಪ್ಲೈ ಆಗ್ತಿದ್ದಿಲ್ಲ. ಸೊ ಮೊಬೈಲ್ ಬ್ಯಾಟ್ರಿ ಏನೋ ಇಶ್ಯೂ ಆಗಿದೆ. ಸೊ ಹೊಸ ಬ್ಯಾಟ್ರಿನ ಹಾಕೊಂಡಿದ್ದೀವಿ, ಹೊಸ ಬ್ಯಾಟ್ರಿನ ಫಿಕ್ಸ್ ಮಾಡಿದ್ದೀವಿ. ಬಟ್ ಅಷ್ಟೊಂದು ಅಂದರೆ ಒರಿಜಿನಲ್ ಬ್ಯಾಟ್ರಿನ ಹಾಕಿಲ್ಲ. ಸೊ ಒರಿಜಿನಲ್ ವಿವೋ ಕಂಪ್ನಿದು ಬ್ಯಾಟ್ರಿ ಹಾಕಿಲ್ಲ, ಬಟ್ ಯಾವುದೋ ಒಂದು ಮೇಡ್ ಇನ್ ಇಂಡಿಯಾ ಕಂಪ್ನಿ ಅಂತ. ಬಟ್ ಮೇಡ್ ಇನ್ ಇಂಡಿಯಾ ಯಾವುದೋ ಕಂಪ್ನಿದು ಬ್ಯಾಟ್ರಿನೇ ಇಲ್ಲ. ಸೊ ಚೈನಾದ ಯಾವುದೋ ಒಂದು ಬ್ಯಾಟ್ರಿ ಹಾಕಿದ್ದಾರೆ. ಬಟ್ ಇವಾಗ ವ್ಲಾಗ್ ಮಾಡ್ತಾನೆ ಆ್ಯಂಡ್ ಫೋನ್ ಕರೆಕ್ಟ್ ಆಗಿದೆ. ಬಟ್ ಐ ಆಮ್ ಸೋ ಥ್ಯಾಂಕ್ಫುಲ್. ಸೊ ಬ್ಯಾಟ್ರಿ ನಮ್ಮ ಡ್ಯಾಡಿ ಚೇಂಜ್ ಮಾಡಿದ್ರು ಆ್ಯಂಡ್ ದುಡ್ಡು ಅವರೇ ಕೊಟ್ಟಿದ್ದು. ಥ್ಯಾಂಕ್ಫುಲ್ ಗೈಸ್, ಸಪೋರ್ಟ್ ಮಾಡ್ತೀರಾ ನಮ್ಮ ಡ್ಯಾಡಿ, ಅದಕ್ಕೋಸ್ಕರ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಸೊ ಮುಂದ್ಗಡೆ ಸೂರ್ಯದೇವರಿದೆ ಆ್ಯಂಡ್ ಬ್ಲಾಗ್ ಮಾಡ್ತಾ ಇದ್ದಾನೆ. ಫುಲ್ ಕಣ್ಣೆಲ್ಲ ಮುಚ್ತಾ ಇದೆ ಬಿಕಾಸ್ ಮುಂದ್ಗಡೆ ಸೂರ್ಯದೇವರು. ಇವಾಗ ಟೈಮ್ ಎಷ್ಟು ಅಂದರೆ ನೀವು ಶಾಕ್ ಆಗ್ತೀರಾ, ಶಾಕ್ ಏನಾಗಲ್ಲ. ರೈಟ್ ನೋ ಟೈಮ್ ಆಗಿದೆ ಎಷ್ಟು
4:40 ಆಗಿದೆ ಗೈಸ್ ರೈಟ್ ನೋ ಟೈಮ್ ಆಫ್ಟರ್ನೂನ್ ಟೈಮಲ್ಲಿ, ಬಿಕಾಸ್ ಮಾರ್ನಿಂಗ್ ಮೊಬೈಲ್ ಕೆಟ್ಟೋಗಿದೆ. ಸೊ ಆಫ್ಟರ್ನೂನ್ ತನಕ ನಾವು ಮೊಬೈಲ್ ರಿಪೇರಿ ಮಾಡೋಕ್ಕೆ ಟೈಮ್ ಕಳೆದೆ. ಆ್ಯಂಡ್ ಇವಾಗ ಫೈನಲಿ ನಮ್ಮ ಮೊಬೈಲ್ ರಿಪೇರ್ ಆಗಿದೆ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತೇನೆ, ಇಲ್ಲಾಂದರೆ ವ್ಲಾಗೇ ಮಾಡೋಕ್ಕಾಗ್ತಿಲ್ಲ ಗೈಸ್. ಗ್ರ್ಯಾಂಡ್ ಮೇ ಮನೆಯಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಇತ್ತು, ಅದನ್ನೇ ಯೂಸ್ ಮಾಡ್ಬಿಟ್ಟು ಇವಾಗ ವ್ಲಾಗ್ ಮಾಡ್ತಾನೆ. ಆ್ಯಂಡ್ ಸೆಲ್ಫಿ ಸ್ಟಿಕ್ಕಲ್ಲಿ ವ್ಲಾಗ್ ಹೇಗೆ ಬಿಡ್ತಂತ ನೀವು ಹೇಳಿ. ಇಲ್ಲಿ ಹಾಸಿಗೆ ಒಣಾಕಿದ್ದೀನಿ. ಸೊ ಇಲ್ಲಿ ಕೆಳಗೆ ಕಾಣ್ತಿರ್ಬೋದು ಸನ್ ತುಂಬ ಬ್ರೈಟ್ ಆಗಿದೆ. ಐ ಥಿಂಕ್ ನಮ್ಮ ಇವಾಗ ಗ್ರ್ಯಾಂಡ್ ಮಾ ಊರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ತುಂಬ ಇದೆ ಗೈಸ್. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಟೈಲ್ಸಲ್ಲಿ ಆಮ್ಲೆಟ್ ಮಾಡ್ಬೋದು ಆ ಥರ. ಬಟ್ ನಾನು ವೆಜಿಟೇರಿಯನ್ ಹೇಳ್ಬಾರ್ದಾಗೆಲ್ಲ. ಇಟ್ಸ್ ಓಕೆ ಗೈಸ್, ಫೈನ್. ಹೀಗೆ ಫೋಕಸ್ ಮಾಡೋಣ. ನೋಡಿ ಗೈಸ್ ಅಲ್ಲಿ ಎಷ್ಟು ಬ್ರೈಟ್ ಆಗಿದೆ, ಕ್ರೇಜಿ ಬ್ರೋ. ಸೊ ಗೈಸ್ ಇಲ್ಲಿ ನಮ್ಮ ಬ್ರದರ್ ಸೈಕಲ್ ಇದೆ. ಜಾಸ್ತಿ ತೋರ್ಸೋದು ಬೇಡ ಗೈಸ್, ಜಾಸ್ತಿ ರಿವೀಲ್ ಮಾಡೋದು ಬೇಡ. ಸೊ ಗೈಸ್ ನೆಕ್ಸ್ಟ್ ಲೆವೆಲ್ ವ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಬ್ಯಾಟ್ರಿ ಮತ್ತೆ ಮೊಬೈಲ್ ಹೀಟ್ ಆಗಿದೆ. ಸೊ ಪ್ರಾಬ್ಲಮ್ ಏನಾಗಿಲ್ಲ, ಬಟ್ ಜಾಸ್ತಿ ಏನೋ ರೆಕಾರ್ಡ್ ಮಾಡಿದ್ರೆ ಬಿಸಿಲಲ್ಲಿ, ನಮ್ಮ ಉತ್ತರ ಕರ್ನಾಟಕ ಬಿಸಿಲಲ್ಲಿ ಜಾಸ್ತಿ ರೆಕಾರ್ಡ್ ಮಾಡಿದ್ರೆ ಮತ್ತೆ ಬ್ಯಾಟ್ರಿಗೆ ಎಫೆಕ್ಟ್ ಆಗಬಾರ್ದಂತ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್ ಗೈಸ್.